ಸೌಜನ್ಯನ ಹೋರಾಟಗಾರರು ಇನ್ನು ಬರಬೇಕಾಗುತ್ತೆ ಅಂತ ಕಾಣುತ್ತೆ. ಇಷ್ಟರವರೆಗೆ ನಾವು ದೂರದಿಂದ ಹೋರಾಟದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಬಂದೆವು. ಇನ್ನು ನಾವು ಎದುರಾಗಿ ನಿಂತು ಹೋರಾಟಕ್ಕೆ ಇಳಿಬೇಕಾಗುತ್ತಾ ಅಂತ ಕಾಣ್ತದೆ. ನಮ್ಮ ಹಿಂದೂ ಹೋರಾಟದ ಗಂಡು ಹುಲಿಯರೆಲ್ಲ ಹೆಣ್ಣು ಹುಲಿಯರಾಗಿ ಸುಮ್ಮನೆ ಕೈಕಟ್ಟಿ ಕೂತ್ಕೊಂಡಿದ್ದಾರೆ. ಹಲೋ ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್. ಪುತ್ತೂರಿನಲ್ಲಿ ಪ್ರೀತಿಸಿ ವಂಚನೆ ಪ್ರಕರಣಕ್ಕೆ ಮತ್ತೊಂದು ರೋಚಕ ಟ್ವಿಸ್ಟ್ ಇವತ್ತು ಲಭಿಸ್ತಾ ಇರುವಂಥದ್ದು. ಸಾಮಾಜಿಕ ಜಾಲತಾಣದಲ್ಲಿ ಬಹುತೇಕ ದಿವಸಗಳ ನಂತರ ಒಂದು ಆಡಿಯೋ ವೈರಲ್ ಆಗ್ತಾ ಇದೆ. ಅದು ಯಾವುದು, ಏನು, ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ಚಾನಲನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರವಲ್ಲ, ನಿರಂತರವಾದಂತಹ ಅಪ್ಡೇಟ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೇವೆ. ಪುತ್ತೂರಿನಲ್ಲಿ ಪ್ರೀತಿಸಿ ದೋಖಾ ಪ್ರಕರಣ ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಬಹುತೇಕ 1 ವರ್ಷಗಳ ಹತ್ತಿರ ಆಯಿತು. ಪ್ರೀತಿ ಮಾಡ್ತೇನೆ ಅಂತ ಹೇಳಿಕೊಂಡು 7 ವರ್ಷಗಳ ಕಾಲ ಆ ಒಂದು ಹೆಣ್ಣು ಮಗುವಿನ ಹಿಂದೆ ಬಿದ್ದು ಆಕೆಗೆ ಒಂದು ಮಗುವನ್ನು ಕರುಣಿಸಿ ನಂತರ ನಾನು ಆ ಮಗುವ ತಂದೆಯೇ ಅಲ್ಲ ಅಂತ ತನ್ನ ಚಾಳಿ ತೋರಿಸಿದಂತಹ ಕೃಷ್ಣ ಜೆ ರಾವ್ ವಿಚಾರ ಇವಾಗ ಮತ್ತೆ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಸೊ ಈ ಒಂದು ವಿಚಾರದಲ್ಲಿ ಕೆಲವೊಂದು ಬೆಳವಣಿಗೆಗಳು ನಡೆದಿತ್ತು. ಆತ ಜೈಲಿಗೂ ಕೂಡ ಹೋಗಿದ್ದ, ಆಮೇಲೆ ಜಾಮೀನಿನ ಮೇಲೆ ಹೊರಗಡೆ ಬಂದಿದ್ದರು. ಸೊ ಈ ಒಂದು ಜಾಮೀನಿಗೆ ಕುಟುಂಬ ಯಾವುದೇ ತಕರಾರು ಎತ್ತಿರಲಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಇತ್ತು. ನಂತರ DNA ಟೆಸ್ಟ್ ಆಗಬೇಕು ಅಂತ ಆಯಿತು. DNA ಟೆಸ್ಟ್ ಕೂಡ ಆಯಿತು. DNA ಟೆಸ್ಟಲ್ಲಿ ಕೃಷ್ಣ ಜೆ ರಾವ್ ಅಂದರೆ ಜಗನ್ನಿವಾಸ ರಾವ್ ಅವರ ಮಗನೇ ಈ ಮಗುವಿನ ತಂದೆ ಅಂತ ಪ್ರೂವ್ ಆಯಿತು. ಆದರೂ ಕೂಡ ಈ ಒಂದು ಪ್ರಕರಣ ಇತ್ಯರ್ಥ ಆಗ್ತಾ ಇಲ್ಲ ಅಂತ ಹೇಳುವಾಗ ಸಾಮಾಜಿಕ ಜಾಲತಾಣ ಈ ಒಂದು ವಿಚಾರದಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿರುವಂಥದ್ದು. ಅದು ಕೂಡ ಎಸ್ಪೆಷಲಿ ಇವಾಗ ಅಂದರೆ ಒಂದು 10-12 ವರ್ಷಗಳಿಂದ ನಿರಂತರವಾಗಿ ಕೇಳಿ ಬರ್ತಾ ಇರುವಂತಹ ಆ್ಯಕ್ಟಿವಿಸ್ಟ್ಗಳ ಹೆಸರು ಅಂದರೆ ಸೌಜನ್ಯ ಪರ ಹೋರಾಟಗಾರರು. ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಸೊ ಈ ಒಂದು ಹೋರಾಟಗಾರನ ವಾಯ್ಸ್ ಇವತ್ತು ವೈರಲ್ ಆಗ್ತಾ ಇರುವಂಥದ್ದು. ಅಂದರೆ ಕೃಷ್ಣ ಜೆ ರಾವ್ ಅವರನ್ನು ಸಿಕ್ಕಿಲ್ಲ ಅಂದರೆ ಅವರ ತಂದೆ ಜಗನ್ನಿವಾಸ ರಾವ್ ಅವರನ್ನು ಹುಡುಕಿ ಪೊಲೀಸರಿಗೆ ಒಪ್ಪಿಸಿ ಅಂತ ಇವತ್ತು ಆ ಒಂದು ವಾಯ್ಸ್ನಲ್ಲಿ ಕೇಳ್ತಾ ಇರುವಂಥದ್ದು. ನೋಡಿ, ಇದುವರೆಗೂ ನಾವು ಮಾತಾಡಿಲ್ಲ, ನಮಗೆ ನಮ್ಮದೇ ಆದಂತಹ ಹೋರಾಟಗಳಿದೆ. ಆದರೆ ಇಲ್ಲಿ ಹಿಂದೂ ಹೆಣ್ಣು ಮಗುವಿಗೆ ನ್ಯಾಯ ಸಿಕ್ಕಿಲ್ಲ ಅಂದರೆ ನಾವು ಈ ಹೋರಾಟಕ್ಕೂ ಇಳಿಯೋದಕ್ಕೆ ಸೈ ಅಂತ ಹೇಳಿರುವಂಥದ್ದು. ಸೊ ಇವತ್ತು ಆ ಒಂದು ಸ್ಫೋಟಕ ಆಡಿಯೋ ರಿಲೀಸ್ ಆಗ್ತಾ ಇದೆ. ಸೊ ಆ ಒಂದು ಆಡಿಯೋವನ್ನು ಕೇಳಿ ನಂತರ ಈ ಒಂದು ವಿಚಾರದ ಬಗ್ಗೆ ಕೆಲವೊಂದು ಮಾತುಗಳನ್ನು ಆಡಲಿಕ್ಕಿದೆ. ರಾವ್ ಸಿಗದಿದ್ರೆ ಜಗನ್ನಿವಾಸ ರಾವನ್ನು ಒಳಗೆ ಹಾಕಿ ಆವಾಗ ಬೆಂಡ ತೆಗೆದಾಗ ಎಲ್ಲ ಬಾಯಿ ಬಿಡ್ತಾರೆ. ಇದಕ್ಕೆ ಏನು ಬೇರೆ ಮದ್ದಿಲ್ಲ. ಹಿಂದುತ್ವದವರೆಲ್ಲ ಕಣ್ಣು ಮುಚ್ಚಿ 4 ಗೋಡೆ ಮಧ್ಯದಲ್ಲಿ ಮಲಗಿದ್ದಾರೆ. ಹಿಂದುತ್ವದ ಹುಡುಗಿಗೆ ಹಿಂದುತ್ವದ ಹುಡುಗ ಬರ್ಬರಾಗಿ ರೇಪ್ ಮಾಡಿ ಪ್ರೆಗ್ನೆಂಟ್ ಮಾಡಿ ಮಗು ಸಮೇತ DNA ಟೆಸ್ಟಲ್ಲಿ ಕೃಷ್ಣ ರಾವ್ ಅಂತ ಗೊತ್ತಾಗಿದ್ರು. ಈಗ ಜಗನ್ನಿವಾಸ ರಾವ್ ಸುಮ್ಮನೆ ಕೂತ್ಕೊಂಡಿದ್ದಾನೆ. ಹಾಗೆ ನಮ್ಮ ಹಿಂದೂ ಹೋರಾಟದ ಗಂಡು ಹುಲಿಯರೆಲ್ಲ ಹೆಣ್ಣು ಹುಲಿಯರಾಗಿ ಸುಮ್ಮನೆ ಕೈಕಟ್ಟಿ ಕೂತ್ಕೊಂಡಿದ್ದಾರೆ. ಎಲ್ಲ ಹಿಂದುತ್ವದವರು ತುಂಬ ದೊಡ್ಡ ಕೊಡಾರಿಗಳಿದ್ದಾರೆ, ಬಡಾರಿಗಳಿದ್ದಾರೆ. ಬಾಯಿ ಬಿಟ್ಟು ಬಾಯಿಯಲ್ಲಿ ಮಾತ್ರ ಬಿಡೋದು, ಯಾವುದಕ್ಕೂ ಮುಂದೆ ಬರಲ್ಲ. ಅವರದೇ ಸಂಪ್ರದಾಯದ ಹುಡುಗ ಅಲ್ವಾ ಹಿಂದುತ್ವದ. ಆ ಹಿಂದುತ್ವದ ಹುಡುಗನಿಗೆ ಇವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾದರೆ ಹೆಣ್ಣು ಹಿಂದುತ್ವದ ಒಂದು ಹುಡುಗಿ ಅಲ್ವಾ, ಅವಳಿಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ಅಂತಾದರೆ ನಮ್ಮಂಥ ಹೋರಾಟಗಾರರು, ಸೌಜನ್ಯನ ಹೋರಾಟಗಾರರು ಇನ್ನು ಬರಬೇಕಾಗುತ್ತೆ ಅಂತ ಕಾಣುತ್ತೆ. ಇಷ್ಟರವರೆಗೆ ನಾವು ದೂರದಿಂದ ಹೋರಾಟದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಬಂದೆವು. ಇನ್ನು ನಾವು ಎದುರಾಗಿ ನಿಂತು ಹೋರಾಟಕ್ಕೆ ಇಳಿಬೇಕಾಗುತ್ತಾ ಅಂತ ಕಾಣ್ತದೆ. ಏನೇ ಇರಲಿ, ಜಗನ್ನಿವಾಸ ರಾವನ್ನು ಒಳಗೆ ಹಾಕಿ ಎಲ್ಲ ಬಾಯಿ ಬಿಡ್ತಾರೆ. ಅದಕ್ಕೆ ಸಪೋರ್ಟ್ ಆಗಿ ನಿಂತ ಹಿಂದೂ ಹುಲಿಗಳಂತೆ ಗರ್ಜನೆ ಮಾಡುವಂಥ ತುಂಬ ಅಲ್ಲಿ ಇದ್ದಾರೆ. ಸುಮ್ಮನೆ ಅವರು ವೇಸ್ಟ್. ಪುತ್ತೂರಲ್ಲಿ ಹಿಂದುತ್ವದ ಒಂದು ಕಾರ್ಯಕ್ರಮದಲ್ಲಿ ಭಾಗ್ತಾರಲ್ಲ, ಅವರೆಲ್ಲ ವೇಸ್ಟ್. ಇಷ್ಟೇ ಇದಕ್ಕೆ ಬಯಸ್ತೇನೆ. ಜಸ್ಟಿಸ್ ಫಾರ್ ಸೌಜನ್ಯ, ನೊಂದ ಅಭಿಮಾನಿ. ಇದಾಗಿತ್ತು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಹೆಚ್ಚಾಗಿ ವಾಟ್ಸಪ್ ಮುಖಾಂತರ ಶೇರ್ ಆಗ್ತಾ ಇರುವಂತಹ ಒಂದು ವಾಯ್ಸ್.
ನಿಜಕ್ಕೂ ಒಂದು ರೀತಿಯಲ್ಲಿ ಇದು ಆಗಬೇಕಾದಂತಹ ಒಂದು ವಿಚಾರನೇ. ಅಂದರೆ 1 ವರ್ಷಗಳಾಯಿತು, ನ್ಯಾಯವೂ ಇದೆ, ನ್ಯಾಯಾಂಗ ವ್ಯವಸ್ಥೆ ಇದೆ, ನ್ಯಾಯಪಾಲಕರು ಇದ್ದಾರೆ, ಎಲ್ಲರೂ ಇದ್ದಾರೆ. ಆದರೆ ಈ ಒಂದು ವ್ಯಕ್ತಿಯನ್ನು ಮಾಡಿದಂತಹ ಅನ್ಯಾಯವನ್ನು ಸರಿಪಡಿಸೋಕೆ ಅಂತ ಹಿಂದುತ್ವ ಅಂತ ಹೇಳಿಕೊಂಡು ನಕಲಿ ಹಿಂದುತ್ವಧಾರಿಗಳು ಏನು ಪುತ್ತೂರಲ್ಲಿ ಮೆರಿತಾ ಇದ್ರು ಅವ್ರು ಯಾರೂ ಕಾಣ್ತಾನೇ ಇಲ್ಲ. ಏನು ಬೇಟಿ ಬಚಾವ್ ಅಂತೇಳಿ BJP ನಾಯಕರಿದ್ದರು, ಅವರನ್ನೂ ಕಾಣ್ತಾ ಇಲ್ಲ. ಇನ್ನೇನು ಜಾತ್ಯತೀತರು ಅಂತ ಹೇಳುವಂತಹ ಕಾಂಗ್ರೆಸ್ ಪಕ್ಷ ಆಗಿದ್ದರೂ ಕೂಡ ಈ ಒಂದು ವಿಚಾರದಲ್ಲಿ ನುಣುಚಿಕೊಳ್ತಾ ಇದೆ. ಶಾಸಕರ ಇನ್ವಾಲ್ವ್ಮೆಂಟ್ ಪದೇ ಪದೇ ಇಲ್ಲಿ ಕಾಣ್ತಾ ಇದ್ರೂ ಕೂಡ ಮತ್ತೆ ಮತ್ತೆ ಅವರು ಈ ಒಂದು ವಿಚಾರವನ್ನು ದೂರ ಸರಿಸ್ತಾ ಇದ್ದಾರೆ. ಸೊ ಇವೆಲ್ಲ ಬೆಳವಣಿಗೆಗಳು ಒಂದು ರೀತಿಯಲ್ಲಿ ರಾಜಕೀಯವಾಗಿ ಇಂತಹ ಪ್ರಕರಣಗಳು. ಅಂದರೆ ನೋಡಿ, ಒಂದು ರೀತಿಯಲ್ಲಿ ದೇವಸ್ಥಾನ ಸಮಿತಿಯಲ್ಲಿದ್ದಂತಹ ವ್ಯಕ್ತಿ ಜಗನ್ನಿವಾಸ ರಾವ್ ಅನ್ನುವಂತಹ ಇದೇ ಕೃಷ್ಣಾಜಯರಾವ್ ಅವರ ತಂದೆ. ಮಾತ್ರವಲ್ಲ, BJP ಪಕ್ಷದಲ್ಲಿ ಮುಂದಿನ MLA ಅಭ್ಯರ್ಥಿ ಆಗಬಹುದು ಅನ್ನುವಂತಹ ವ್ಯಕ್ತಿ ಆಗಿದ್ದರು, ಒಂದೊಳ್ಳೆ ಪಕ್ಷದಲ್ಲಿ ಸ್ಥಾನಮಾನ ಇದ್ದಂತಹ ವ್ಯಕ್ತಿ. ಸೊ ಇಂತಹ ವ್ಯಕ್ತಿಗಳಿಗೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನೋಡಿ, ತಮ್ಮ ಮಗ ಅನ್ಯಾಯ ಮಾಡಿದಾನೆ, ಅವನ ಅನ್ಯಾಯಕ್ಕೆ ಸರಿಪಡಿಸಿ ನಂತರ ನಮ್ಮ ದೇಶವನ್ನು ಅಥವಾ ನಮ್ಮ ಜಿಲ್ಲೆಯನ್ನು ಅಥವಾ ತಾಲೂಕನ್ನು ಉದ್ಧಾರ ಮಾಡೋಕ್ಕೆ ಬನ್ನಿ. ಅದು ಬಿಟ್ಟು ತಮ್ಮ ಒಳಗಡೆ ಸಾವಿರಾರು ಕೊಳಕನ್ನು ಭ್ರಷ್ಟತೆಯನ್ನು ಇಟ್ಟುಕೊಂಡು ನೀವೆಲ್ಲಿ ಸಮಾಜವನ್ನು ಉದ್ಧಾರ ಮಾಡ್ತೀರಾ ಅಂತ ಇವತ್ತು ಸಮಾಜ ಪ್ರಶ್ನೆ ಕೇಳ್ತಾ ಇರುವಂಥದ್ದು. ಇವತ್ತು ಆ ಒಂದು ಪ್ರಕರಣ ಎಲ್ಲಿ ಹೋಗಿ ತಲುಪಿದೆ ಅಂತ ಗೊತ್ತಿಲ್ಲ. ರೀಸೆಂಟ್ ಅಪ್ಡೇಟ್ ಬರುವಂತಹ ಸಂದರ್ಭದಲ್ಲಿ DNA ಪರೀಕ್ಷೆ ಮುಗಿದು ಈ ಒಂದು ಹೋರಾಟದಲ್ಲಿ ವಿಶ್ವಕರ್ಮ ರಾಜ್ಯಾಧ್ಯಕ್ಷರಾದಂತಹ ನಂಜುಂಡಿ ಅವರು ಪುತ್ತೂರಿಗೆ ಒಂದು ಪ್ರೆಸ್ ಮೀಟನ್ನು ಮಾಡಿದರು. ಆ ಒಂದು ಪ್ರೆಸ್ ಮೀಟಲ್ಲಿ ತಿಳಿಸಿದಂತಹ ಒಂದು ವಿಚಾರ, DNA ಪರೀಕ್ಷೆ ಆಗಿ ಆ ಒಂದು ರಿಪೋರ್ಟ್ ಬಂದಿದೆ, ಕೋರ್ಟ್ಗೂ ಕೂಡ ಹೋಗಿದೆ. ಆಮೇಲೆ ಎರಡೂ ಮನೆಯವರಿಗೂ, ಅಂದರೆ ಸಂತ್ರಸ್ತೆಯ ಮನೆಗೂ ಆಮೇಲೆ ಕೃಷ್ಣಾಜಯರಾವ್ ಮನೆಗೂ ಈ ಒಂದು ನೋಟಿಸ್ ಹೋಗಿದೆ. ತಂದೆ ಕೃಷ್ಣಾಜಯರಾವ್ ಅಂತಲೇ ಬಹಿರಂಗ ಆಗಿದೆ. ಮುಂದಿನ ಕಾನೂನು ಕ್ರಮ ನಾವು ಮಾಡ್ತೀವಿ ಅಂತ ಪ್ರೆಸ್ ಮೀಟ್ ಪುತ್ತೂರಲ್ಲಿ ಮಾಡಿ ಹೋದವರ ಪತ್ತೆ ಕೂಡ ಇವಾಗ ಇಲ್ಲ. ಏನೋ ಸಾಮಾಜಿಕ ಜಾಲತಾಣದಲ್ಲಿ ಮಾತುಗಳು ಕೇಳಿ ಬರ್ತಾ ಇದೆ, ಏನೋ ಸೆಟಲ್ಮೆಂಟ್ ಆಗಿದೆ ಅದು ಇದು ಅಂತ. ಸದ್ಯಕ್ಕೆ ಅಂಥ ಪರಿಸ್ಥಿತಿಗಳೇನು ಕಾಣ್ತಾ ಇಲ್ಲದಿದ್ರೂ ಕೂಡ ಕೆಲವೊಂದು ಊಹಾಪೋಹಗಳು ಕಾಣ್ತಾ ಇದೆ. ಅಂದರೆ ಓರ್ವ ರಾಜಕೀಯ ಧುರೀಣ ಕೂಡ ಹೌದು ಈ ನಂಜುಂಡಿ ಅನ್ನುವಂತಹ ವ್ಯಕ್ತಿ. ಸೊ ವಿಶ್ವಕರ್ಮ ಸಮುದಾಯದ ರಾಜ್ಯಾಧ್ಯಕ್ಷರು ಕೂಡ ಹೌದು. ಯಾಕೆ ಇಷ್ಟೊಂದು ಸಾಫ್ಟಾಗಿ ಒಂದು ವಿಚಾರವನ್ನು ತಗೋತಾ ಇದ್ದಾರೆ? ನಾವು ಗಮನಿಸಿರ್ಬೋದು, ಹಿಂದುತ್ವದ ಮುಖಂಡರುಗಳನ್ನು ಕೂಡ ಅವರು ಭೇಟಿಯಾಗಿದ್ದರು. ಕಲ್ಲಡ್ಕ ಪ್ರಭಾಕರ ಭಟ್ ಅವರನ್ನು ಭೇಟಿಯಾಗಿದ್ದರು, ನಳಿನ್ ಕುಮಾರ್ ಅವರನ್ನು ಭೇಟಿಯಾಗಿದ್ದರು. ಇನ್ನು ಭೇಟಿಯಾಗೋಕ್ಕೆ ಅಂತ ಯಾರೂ ಕೂಡ ಬಾಕಿ ಇಲ್ಲ. ಆದರೆ ಇವರು ಯಾರಿಂದ ನ್ಯಾಯ ಸಿಗುತ್ತೆ ಅನ್ನುವಂತಹ ಯಾವುದಾದ್ರೂ ಹೋಪ್ ಇದೆಯಾ ಅಂತ ನಾನು ಮೊದಲೇ ಪ್ರಶ್ನೆಯನ್ನು ಕೇಳಿದ್ದೆ. ಇವರೆಲ್ಲರನ್ನ ಭೇಟಿ ಆಗೋದರಿಂದ ಈ ಒಂದು ಪ್ರಶ್ನೆಗೆ ಪರಿಹಾರ ಸಿಗುತ್ತಾ? ಆಗ ಅವ್ರು ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿದರು. ಆದರೆ ಇದ್ಯಾವುದು ಇದಕ್ಕೆ ಅಷ್ಟೊಂದು ಪರಿಣಾಮ ಬೀರಲಿಲ್ಲ ಅನ್ನುವಂಥದ್ದೇ ಒಂದು ರೀತಿಯ ವಿಪರ್ಯಾಸ ಅಂತ ಹೇಳ್ಬೇಕು. ಇವಾಗ ಈ ಒಂದು ಪ್ರಕರಣ ಏನಾಗ್ತಾ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಗಳು ಬರಬೇಕಾಗಿದೆ. ಈ ಒಂದು ವಿಚಾರದಲ್ಲಿ ಆ ಒಂದು ಕುಟುಂಬವನ್ನು ಮತ್ತೊಮ್ಮೆ ಭೇಟಿ ಮಾಡುವಂತಹ ಪ್ರಯತ್ನವನ್ನು ಕೂಡ ನಾನು ಮಾಡಲಿಕ್ಕಿದ್ದೇನೆ. ಸೊ ಈ ಒಂದು ಪ್ರಕರಣ ಇತ್ಯರ್ಥ ಆಗುವವರೆಗೆ ಅಂತೂ ಈ ಒಂದು ಪ್ರಕರಣ ಮುಗಿಯೋದಿಲ್ಲ ಅನ್ನೋದಂತೂ ಖಂಡಿತ. ಇನ್ನೂ ಒಂದು ಸೌಜನ್ಯ ಪರ ಹೋರಾಟಗಾರರ ಈ ಒಂದು ಬೆಳವಣಿಗೆಯನ್ನು ಗಮನಿಸೋದ್ರೆ ಖಂಡಿತವಾಗಿಯೂ ಅವರಂತೂ ಈ ಒಂದು ಹೋರಾಟಕ್ಕೆ ಇಳಿದದ್ದೇ ಆದಲ್ಲಿ ಕೃಷ್ಣಾಜಯರಾವ್ ಮತ್ತು ಈ ಒಂದು ಸಂತ್ರಸ್ತೆ ಹುಡುಗಿಯ ಆ ಒಂದು ಮದುವೆ ನಿಶ್ಚಿತ ಅಂತ ಹೇಳ್ಬೋದು. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.